ಮಮತಾ ಮಮತಾ ಓ ಆಂಟಿ ಬಾ. ನಾನು ಯಾಕೋ ಬರಲೇ ಇಲ್ಲ ಜಯ ಆಂಟಿ ಬೆಳಗ್ಗೆಯಿಂದನ ಅಂತೇಳಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೆ. ಏನಂಟಿ ಯಾಕೆ ಮನೆ ಕಡೆ ಬಂದೇ ಇಲ್ಲ? ಏನಿಲ್ಲಮ್ಮ. ಅಯ್ಯೋ ನಮ್ಮ ಇವನಿಗೆ ಮದುವೆ ಮಾಡೋದೇ ಒಂದು ಇದಾಗೈತೆ. ಅವ್ನು ನೋಡಿರಿ ಏನು ನಿಮ್ಮ ಮದುವೆ ಬೇಡ ಯಾತು ಬೇಡ ಅಂತ ಇದ್ದಾನೆ. ನಮ್ಗೆ ಅದೇ ಒಂದು ಟೆನ್ಷನ್ ಆಗೈತೆ ಮದುವೆ ಮಾಡೋದೇ. ಅದಕ್ಕೇ ನಾನು ಎಲ್ಲೂ ಹೋಗಿ ಬೇಜಾರಾಗಿ ಅವ್ನಿಗೆ ಹೆಣ್ಣು ಹುಡುಕ್ತಾ ಇದ್ರೆ ಕಣಮ್ಮ, ಎಲ್ಲೂ ಸೊಟ್ಟ ಆಗಂಗೆ ಇಲ್ಲ ಹೆಣ್ಣು. ಎಲ್ಲಾನ ಇದ್ರೆ ನಿಮ್ಮ ಕಡೆಗೆಲ್ಲಾನ ಇದ್ರೆ ಹೇಳು. ಹೆಣ್ಣು ಹುಡುಕ್ತಾ ಇದೀವಿ. ಅದಕ್ಕಾಗಿ ಅದರ್ಧ ತಲೆ ಬೇಜಾರಾದಂಗೆ ಬಾರಂಟಿ. ಒಳ್ಳೆಯವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಪಾಪ ಅವನಿಲ್ಲ ತುಂಬ ಒಳ್ಳೆಯವನು, ಒಳ್ಳೇದಾಗೆ ಆಗುತ್ತೆ ಬಿಡಂಟಿ. ಬಾರಂಟಿ ಕೂತ್ಕ ಬಾ. ಏನು ಅನ್ಕೋಕಮ್ಮಕ್ಕೆ ಬಂದಿಲ್ಲ ಆ ಸೈಲು ಮನೆಗೆ ನಿನ್ನ ಗಂಡ ಪ್ರತಾಪ ತಿರ್ಗ ಹೋದ ಅಲ್ಲಿಗೆ. ಅದಕ್ಕೆ ನಾನು ಹದಿನೇಳು ನಮ್ತು ಬಂದು ಅಲ್ಲಿಗೆ ಹೋಗಿ ಅವ್ನು ತಿರ್ಗ ನಾನು ನೋಡಿದ್ನ ಅತ್ಲಗಿತ್ಲು ಬಗ್ ನೋಡಿ ಹೋಗ್ತಾನೆ. ನೀನು ಬೊಚ್ಚೆ ಇಲ್ವ ಅಂತ. ಆಂಟಿ ಕದ್ದು ಮುಚ್ಚಿ ಹೋಗ್ತಾನೆ ಎಂಬುದು ಗೊತ್ತು ನನಗೆ. ಕದ್ದು ಮುಚ್ಚಿ ಹೋಗ್ತಾ ಇದ್ದಾನೆ ಅವನು, ಲೋಪರ್ ನನ್ನ ಮಗ ಎಂಬುದು ನನಗೂ ಗೊತ್ತು. ನಾನು ಒಳಕ್ಕೆ ಹೋಗೋದೇ ತಡ ನೋಡ್ಕೊಂಡು ಹೋಗೋದು, ಕದ್ದು ಮುಚ್ಚಿ ಹೋಗ್ತಾ ಇದ್ದಾನೆ. ನಡಿ ನೋಡೋಣದಲ್ಲಿ. ಅಲ್ಲೋಪರ್ ಮುಂಡಿಗೆ ಇದ್ದಾವೆ. ಅವಳು ಡಯ್ಯನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ರ ಅಣ್ಣೆಯವ್ರ ಅದಕ್ಕೆ ಜೊತೆಗೆ ಸೇನಕ್ಕಿರ್ತೀನಿ ಅಂತ ಬಂದವಳಂತೆ. ಇವಳ್ದೇ ಇರೋದು. ಇಬ್ರು ನೋಡಿರುವ ಆಗಲ್ಲಪ್ಪ ನನಗೆ ಯಾಕನು. ಇಬ್ರು ಒಳ್ಳೆಯವರಲ್ಲ. ಥೂ ಹುಟ್ಟು ಕಚ್ಚಡ ಮುಂಡ್ಯಾರು, ಲೋಪರ್ ಮುಂಡ್ಯಾರು. ನೋಡೋಣದಲ್ಲಿ. ಅಯ್ಯೋ ಪ್ರತಾಪ್, ಮನೇಲಿಟ್ಟಿದ್ದ ದುಡ್ಡು ಕಾಣಿಸ್ತಾ ಇಲ್ಲ ನಮ್ಮ ಡಯನ್ಗೆ. ಕೇಳಿದ್ರೆ ಅವಳು ನನಗೆ ಗೊತ್ತಿಲ್ಲ ಅಂತಾಳೆ. ನಾನು ಸುಮ್ಮನೆ ಒಡವೆ ಎಲ್ಲ ತೊಗೊಂಬಂದಿದ್ದೀನಿ ಅಂತ ನಾಗಿನಿ ಹತ್ರ ಇಲ್ಲದೆಲ್ಲ ಚಾಡಿ ಹೇಳಿದ್ಲು. ಏನು ಮಾಡಲಿ, ನನ್ನ ದುಡ್ಡೆಲ್ಲ ಹೋಯ್ತು. ನಂದು 13 ಲಕ್ಷ ದುಡ್ಡು, ಇಲ್ಲಿ ಇಟ್ಟಿದ್ದ ದುಡ್ಡು ಕಾಣಿಸ್ತಾ ಇಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಹೇಳು ಪ್ರತಾಪ್. ಅಲ್ಲ ನೀನು ಸರಿಯಾಗಿ ಇಟ್ಕೋಬೇಕಾ? ಸರಿಯಾಗಿ ಇಟ್ಕೊಂಬೋದ್ಬಿಟ್ಟು ಏನು ಮಾಡಿದೆ? ಹೋಗು, ನಿನಗೊಂದು ಸ್ವಲ್ಪನಾದ್ರೂ ಭಯ ಅನ್ನೋದಿಲ್ಲ. ನಾನು ಹೇಳ್ತೀನಿ ಎಷ್ಟು ಜೋಪಾನ ಮಾಡ್ಕೋಬೇಕು ಇವಾಗಿನ ಕಾಲದಲ್ಲಿ ದುಡ್ಡು ಅಂತ ಹೇಳಿದ್ದೀನಿ ಅವಾಗಲೇ. ದುಡ್ಡು ಹುಷಾರಾಗಿ ಇಟ್ಟಿರು ಅಂತ. ನನಗಾದರೂ ಕೊಡಲಿಲ್ಲ, ನನಗಾದರೂ ಕೊಟ್ಟಿದ್ರೆ ಹೆಂಗೋ ಇರ್ಬೋದಾಗಿತ್ತು. ನಾನು ನೀನು ಇಬ್ಬರು ಖುಷಿ ಖುಷಿಯಾಗಿ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹೆಂಗೋನೋ ಜೀವನ ಮಾಡ್ಬೋದಾಗಿತ್ತು. ನೋಡು, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಯಿತಾ? ಸರಿಯಾಗಿ ಇಟ್ಕೊಂಡಿದ್ದೆ, ಬೀರಲ್ಲೇ ಇಟ್ಟಿದ್ದೆ. ನಮ್ಮ ಡಯ ಎಗ್ರಿಸ್ಬಿಟ್ಟವಳೆ. ಅವಳೇ ಎಲ್ಲ ತೊಗೊಂಡಿರ್ಬೇಕು ನನ್ನ ದುಡ್ಡು. ನೋಡು ಬೇವರ್ಸಿ ಮುಂದೆ ಕದ್ದು ಮುಚ್ಚಿ ಕರೆಸ್ಕೊಂತಾಳೆ. ನಿನಗೆ ಗೊತ್ತಿಲ್ಲ ಮಮತಾ, ಅವತ್ತು ಬೇರೆದ್ದು ಬಂದಿದ್ದ, ಸುಮ್ಮನೆ ಬಿಟ್ಟಲ್ಲ ನೀನು. ಅದಕ್ಕೆ ಇವನು ಇವಾಗ ಇದನ್ನೇ ಅತಿ ಮಾಡ್ಕೊಳವನೆ. ನೀನು ನೋಡಿ ಎಚ್ಚರಿಕೆ ತಗೊಂಡು ಇಲ್ಲ ಹೊಡಿ ಮುಂಡಿಗೆ ಬುದ್ಧಿ ಕಲಿಸಿದ್ರೆ ಒಂದೋಯ್ತು. ಇಲ್ಲ ಅಂದರೆ ಏನಿಲ್ಲ. ಸುಮ್ಮನೆ ನಿನ್ನ ಸಂಸಾರ ಹಾಳು. ನೋಡು ಇಲ್ಲೋಪರ್ ನನ್ನ ಮಗುಗೆ ಹೇಳು, ಇಲ್ಲೆಲ್ಲ ಕಾಲಿಕ್ಬಾರ್ದು, ನಿನಗೆ ಕಾಮ್ದಂಗೆ ಮಾಡ್ದಂಗೆ ಬತ್ತಾನೆ. ಮೊದಲು ಗೊತ್ತಿರಲಿಲ್ಲ, ಈ ನಡುವೆ ಅಲೇನೆ ಬರೋಕ್ಕೆ ನಿಂತ್ಕೊಂಡು ತಿರ್ಗಾನ. ಅಲ್ಲ ನೋಡು, ಎಂಥ ಬುದ್ಧಿ ಇರಬೇಡ ಇವಳದು. ಒಬ್ರು ಜೀವನ ಹಾಳು ಮಾಡಿಬಿಟ್ಟು ಇನ್ನು ಒಬ್ರು ಜೀವನ ಹಾಳು ಮಾಡೋಕ್ಕೆ ಹೋಗ್ಯವಳ ಅಲೇನೆ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಅಯ್ಯೋ ನೀನು ಹಿಂಗೆ ಅಂತೀಯ. ಎಷ್ಟೊಂದು ದುಡ್ಡು, ಆ ದುಡ್ಡಿದ್ದಿದ್ರೆ ನೆಮ್ಮದಿಗೆ ಜೀವನ ಮಾಡ್ಬೋದಾಗಿತ್ತು. ನಾನು ನೀನು ಅಲ್ಗೂ ಇಲ್ಗೂ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ನೋಡು, ಮೊನ್ನೆ ಇರೋದಕ್ಕೆ ಒನ್ ಡೇ ಪಿಕ್ನಿಕ್ ಹೋಗಿ 5,000 ದುಡ್ಡು ಖರ್ಚು ಮಾಡ್ಕೊಂಡು ಬಂದ್ವಲ್ಲ. 5,000 ದುಡ್ಡು ಆರಾಮಾಗಿ ಖರ್ಚು ಮಾಡ್ಕೊಂಡ್ವಿ, ಯಾವುದೂ ಟೆನ್ಷನ್ ಇಲ್ದಲೆ. ಇವಾಗ ದುಡ್ಡಿಲ್ಲ ಅಂತಂದರೆ ಎಲ್ಲಿಗೆ ಹೋಗೋಕ್ಕೂ ಆಗಲ್ಲ, ಖರ್ಚು ಮಾಡೋಕ್ಕೂ ಆಗಲ್ಲ. ತುಂಬ ಒಂಥರ ಹಿಂಸೆ ಆದಂಗೆ ಆಗುತ್ತೆ. ಅದಕ್ಕೇ ದುಡ್ಡು ಇರಬೇಕು. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಿಜವಾಗ್ಲೂ. ನನಗೆ ಇವಾಗ ದುಡ್ಡು ಹೋಗಿರೋದಕ್ಕೆ ಒಂಥರ ಎಷ್ಟು ಟೆನ್ಷನ್ ಆಗ್ತಾಯಿದೆ ಅಂದರೆ ಅಷ್ಟು ಟೆನ್ಷನ್ ಆಗ್ತಾಯಿದೆ. ನೀನೇನೋ ಹೇಳ್ತೀಯ, ಕೊಡ್ತೀಯಾ? ನೀನೇನು ಎಲ್ಲಿಗಾದ್ರೂ ಬಾರಮ್ಮ ಹೋಗೋಣ, ಕರ್ಕೊಂಡು ಹೋಗ್ತೀನಿ, ಖರ್ಚು ಮಾಡಿಸ್ತೀನಿ ಅನ್ನೋದೇನಿಲ್ಲ. ನನ್ನ ಕೈಯಿಂದಲೇ ಕೊಡಬೇಕು ಅಷ್ಟೇ. ಮೊದಲೆಲ್ಲ ಕೊಟ್ಟಿದೆಯಾ, ಇಲ್ಲ ಅಂತಲ್ಲ. ಆದರೆ ಇವಾಗ ಪಾಪ ನೀನು ಹೆಂಡ್ತಿ ಎಲ್ಲ 1 ರೂಪಾಯಿ ಬಿಡ್ದಂಗೆಲ್ಲ ಇಸ್ಕೊಳ್ಳೋದಕ್ಕೆ ನಿನ್ನ ಕೈಲಿ ಕೊಡೋಕ್ಕಾಗಲ್ಲ. ಹೆಂಗೋ ಬಿಡು. ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಪ್ರತಾಪ್. ನೀನು ನನ್ನ ಮನೆಗೆ ಬರ್ತಾ ಹೋಗ್ತಾ ಇರು. ಇವಾಗ ನನ್ನ ತಂಗಿನೂ ಬಿಟ್ಟೋದ್ಲು, ನನ್ನ ತಂಗಿನೂ ಇಲ್ಲ. ಅವಳು ಇರೋಳೊಬ್ಳು ನನ್ನ ಸಪೋರ್ಟಾಗಿ ಅವಳಿದ್ಲು. ಇವಾಗ ಅವಳು ಇರೋದಿಲ್ಲ. ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜೊತೆಗೆ ಇರ್ತೀನಿ ಅಂತ ಅವಳು ಹೊರಟೋಗ್ಬಿಟ್ಲು. ಇವಾಗ ನನಗೆ ಯಾರ ಸಪೋರ್ಟೂ ಇಲ್ಲ. ಇವಾಗ ನಿನ್ನ ಸಪೋರ್ಟೇನೆ. ನೀನೇ ನನಗೆ ಎಲ್ಲದರಲ್ಲೂ ನೋಡ್ಕೋಬೇಕು. ಇಲ್ಲ ಅಂತಂದರೆ ಏನು ಮಾಡೋದು? ನನಗೆ ಯಾರು ಆಗ್ತಾರೆ ಹೇಳು? ನನಗೆ ಯಾರೂ ಇಲ್ಲ. ನಮ್ಮ ಅಣ್ಣ ಆಗಲಿ, ಅತ್ತೆ ಆಗಲಿ, ಅಮ್ಮಯ್ಯ ಆಗಲಿ, ಗಂಡ ಆಗಲಿ, ಯಾರೂ ಇಲ್ಲ. ಇವಾಗ ನಾನು ಅನಾಥೆ ಆಗ್ಬಿಟ್ಟೆ. ನೋಡಿ ಏನು ನಾಟಕ ಆಡ್ತಾಳೆ ನೋಡಿ ಮುಂದೆ. ಬೋಲು ಒಳ್ಳೆಯಲ್ಲ ಇವಳು. ಬಾ 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 ಅವಳು ಹೆಂಗ ಡೈಗೆ ಇವಳು ಬುದ್ಧಿ ಗೊತ್ತಾಯ್ತಂತೆ ಅವಳು ಬಿಟ್ಟು ಅದೇ ಹೋಗಿ ಅವಳು ಇಲ್ಲಿ ಸೇರ್ಕೊಂಡಿದ್ದಾಳೆ ಅವಳು. ನೋಡು ಅದೇ ಹೋಗ್ಬಿಟ್ಲು. ನೋಡು ಎಂತ ಅವಳು ಒಪ್ಪರ್ ಮುಂಡೆ ಅಲ್ಲ. ನೋಡು ಹೆಂಗೆ ಹೇಳ್ತಾಳೆ. ಅಡಿಗೆ ಆಂಟಿ ಎಲ್ಲ ಕೇಳಿಸ್ಕೊಂಬನ. ಕೇಳಿಸ್ಕೊಂಡು ಇಲ್ಲಿ ನೋಡಿ ಮುಂಡೆ ಸರಿಯಾಗಿ ಬಾರಿಸ್ಬಿಡ್ತೀನಿ ನಾನೇನ. ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ಬಿಡ್ತೀನಿ.
ಅಲ್ಲ ಏನು ತಿಳ್ಕೊಬಿಟ್ಟಳು ಅವಳು. ಹೇಳಿದ್ದೀನಿ ಅವತ್ತೇನೆ. ತಿರ್ಗಾ ಅದನ್ನೇ ಮಾಡ್ತಾ ಇದ್ದಾಳೆ. ಅಲ್ಲ ಈ ಲೋಪರ್ ನನ್ನ ಮಗನಿಗೆ ಅವತ್ತೇ ಹೇಳ್ತಾ ಇದ್ದೀನಿ, ಇಲ್ಲ ನಾನು ಅತ್ಲ ತಲೆ ಹಾಕೂ ಮನ್ಗಲ್ಲ, ನಾನು ಹೋಗಲ್ಲ ಅಲ್ಲಿ ಕಾಲಿಕ್ಕಲ್ಲ ಅಂತ ಒಬ್ಬೊಬ್ಳುತ್ತಿದ್ದ ಈ ನನ್ನ ಮಗ. ತಿರ್ಗಿ ಕದ್ದು ಮುಚ್ಚಿ ಬತ್ತಾ ಇದ್ದಾನೆ. ನಾನು ಒಳಗೆ ಹೋಗೋದು ನೋಡ್ಕೊಂಡು ರಪ್ಪನ ಬಂದುಬಿಡ್ತಾನೆ ಇಲ್ಲ ಹಸಿಯಲ್ಲಿ ಯಾರ ಇದ್ದಾರೆ ಏನೋ ಎತ್ತ ಅಂತ ನೋಡ್ಕೊಂಡು. ಯಾರಾದರೂ ನೋಡ್ತಾರೆ ಹೇಳ್ತಾರೆ, ನಿನ್ನಂತಳಾಗ್ಲೇಳು ನೋಡ್ತೀಯ. ಏನು ನಾನೇ ನೋಡ್ಬೇಕಂಬೋದೇನಿಲ್ಲ. ಏನು ಮಾಡೋದು, ತುಂಬ ಬೇಜಾರಾಗ್ತೈತೆ. ಅದಕ್ಕೆ ಎಲ್ಲಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಜಾರಾಗ್ತೈತೆ. ಎಲ್ಲಾದರೂ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಬನ್ನಿ. ಧರ್ಮಸ್ಥಳ ಮತ್ತು ಯಾವುದಾದ್ರೂ ಕುಕ್ಕೆ ಸುಬ್ರಹ್ಮಣ್ಯನಿಗೋ ಎಲ್ಲಾದರೂ ಟ್ರಿಪ್ ಹಾಕೊಂಬರೋಣ. ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಬನ್ನಿ. ಯಾಕಂದರೆ ದುಡ್ಡು ಹೋಗಿದೆ ಅಂತೇಳಿ ಬೇಜಾರಾಗ್ತೈತಲ್ಲ. ಹಿಂಗೆ ಹೋಗಿ ಅಂಥ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಬಂದರೆ ಸ್ವಲ್ಪ ಎಷ್ಟೋ ಮನಸ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ. ಯಾವುದಾದ್ರೂ ಬೀಚ್ಗಳು ಅಲ್ಲೇ ಧರ್ಮಸ್ಥಳ ಸುತ್ತಮುತ್ತ ಯಾವುದಾದ್ರೂ ಪ್ಲೇಸ್ಗಳಿದ್ರೆ ಎಲ್ಲ ನೋಡಿಕೊಂಡು ಆರಾಮಾಗೆಲ್ಲ ಸುತ್ತಾಡಿಕೊಂಡು ಬರೋಣ ಬನ್ನಿ. ಹೋಗೋಣ ಆರಾಮಾಗಲ್ಲೇ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬಂದ್ರೆ ಅತ್ಲ ಎಷ್ಟೋ ಮನಸ್ಸಾಗಿರೋದು ಹೋಗ್ಬಿಡುತ್ತೆ. ನನಗೇನೋ ಒಂಥರ ದುಡ್ಡು ಹೋಗಿರೋದಕ್ಕೆ ಮನಸ್ಸು ಒಂಥರ ಇದಾಗ್ಬಿಟ್ಟೈತೆ. ನಾಗಿಣಿಗೆ ಬೇರೆನೆ ಇಲ್ಲದ್ದು ಹೇಳ್ಬಿಟ್ಟವಳೆ ಡಯ. ಇಲ್ಲದ ಜಗಳ ತಂದಿಕ್ಕಿದ್ದಾಳೆ, ಈ ಥರ ಮಾಡ್ತಾ ಇದ್ದಾಳೆ ನೋಡು. ನನಗೆಲ್ಲ ಇವಾಗ ಯಾರು ಇಲ್ವಲ್ಲ ಅನ್ನೋದು ಅಷ್ಟೇ ಬೇಜಾರು. ಅದಕ್ಕೆ ಸುಮ್ಮನೆ ಒಂದು ವಾರಗಟ್ಟಲೆ ಎಲ್ಲಾದರೂ ಹೋಗ್ಬಿಡೋಣ ಅಂದರೆ ದುಡ್ಡು ಬೇರೆ ಇಲ್ಲ. ಆ ದುಡ್ಡು ಇದ್ದಿದ್ರೆ ಎಲ್ಲಿಗಾದ್ರೂ ಸುಮ್ಮನೆ ತಗೊಂಡು ಹೋಗ್ಬೋದಾಗಿತ್ತು. ಯಾವ ಅಣ್ಣ ತಮ್ಮಗಳು ಇಲ್ದಿದ್ರೇನಂತೆ, ಯಾವ ತಂಗಿ ಇದ್ರೇನಂತೆ, ಯಾವ ಅಮ್ಮ ಇದ್ರೇನಂತೆ, ಯಾವ ಗಂಡಿದ್ರೇನಂತೆ. ಆ ದುಡ್ಡು ಒಂದಿದ್ದರೆ ಸಾಕಾಯ್ತು, ನನಗೆ ಯಾರೂ ಬೇಡ. ಏನು ಮಾಡೋಣ? ಆ ದುಡ್ಡು ಹೋಗಿರೋದೆ ನನಗೆ ಅರ್ಧ ಚಿಂತೆ. ದುಡ್ಡು ಇದ್ದಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತಿದ್ದೆ. ನೀನೇ ಪ್ರತಾಪ್, ಇನ್ಮೇಲಿಂದ ನನಗೆ ನೀನೇ ಎಲ್ಲದ್ರಾಗೂ ನೋಡ್ಕೋಬೇಕು, ಎಲ್ಲದ್ರಾಗೂ ನೀನೇ ನನಗೆ ಆಗಬೇಕು. ಇನ್ಮೇಲಿಂದ ನನಗೆ ಯಾರೂ ಇಲ್ಲ, ಎಲ್ಲ ನೀನೇ. ಬಂದು ಬಳಗ ಎಲ್ಲ ನೀನೇ ಇನ್ಮೇಲಿಂದ. ನನಗೆ ಅಷ್ಟು ಬೇಜಾರಾಗ್ತೈತೆ. ಏನು ಮಾಡೋಣ ಇವಾಗ? ಅಷ್ಟು ನಾನು ಒಂಥರನ ಬೇಜಾರಾಗ್ಬಿಟ್ಟಿದ್ದೀನಿ. ಏನು ಮಾಡೋಣ ಏನೋ ಎತ್ತ ಅಂತ ಹೇಳಿ ಇವಾಗ ಒಂಥರ ಮನಸ್ಸಿಗೆ ಅಷ್ಟು ಬೇಜಾರಾಗೈತೆ. ನೀನೇ ನನ್ನ ಎಲ್ಲದ್ರಾಗೂ ನೋಡ್ಕೋಬೇಕು, ಗೊತ್ತಾ? ಎಲ್ಲದ್ರಾಗೂ ನೋಡ್ಕೋಬೇಕು ನೀನು. ಸರಿ ಆಯ್ತು ಬಿಡು, ಹೇಳ್ದೆ ತಾನೆ. ನಾನು ಬರೋ ಸಂಬಳದಾಗೆ ನೋಡೋಣ. ಸ್ವಲ್ಪ ಆದಷ್ಟು ನಾನು ಎತ್ತಿಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹೆಂಡ್ತಿ ಹತ್ರ ಆದಷ್ಟು ಇಷ್ಟು ಬಂತು ಅಂತೇಳಿ ಎಷ್ಟೋ ಮ್ಯಾನೇಜ್ ಮಾಡ್ತೀನಿ. ಆದರೆ ಮೆಸೇಜ್ ಬರುತ್ತಲ್ಲ ಫೋನಿಗೆ ಸಂಬಳ ಬರ್ತಿದ್ದಂಗೆ, ಅದನ್ನು ನೋಡ್ಕೊಬಿಟ್ಟು ಅವಳು ಇಷ್ಟೇ ಬಂದೈತಿ ಅಂತ ಕೇಳ್ತಾಳೆ. ₹1 ಬಿಡಲ್ಲ. ಏನು ಮಾಡೋಣ? ನಿನಗೆ ಕೊಡೋಕ್ಕಂತ ನನಗೆ ತುಂಬ ಆಸೆನೇ. ಅದೇ ಯಾರ ಹತ್ರ ಆದರೂ ಇಸ್ಕೊಂಡು ಕೊಡ್ತೀನಿ ಬಿಡು. ತಲೆ ಕೆಡಿಸ್ಕೊಬೇಡ. ನಿನ್ಗೇನಕ್ಕಾದ್ರೂ ಬೇಕಂದಾಗ ನನಗೆ ಹೇಳು, ಕಾಲ್ ಮಾಡು, ನಾನೆಲ್ಲ ಇಸ್ಕೊಂಡು ಕೊಡ್ತೀನಿ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಬೇಜಾರು ಮಾಡ್ಕೊಬೇಡ. ಬೇಜಾರು ಮಾಡ್ಕೊಂಡ್ರೆ ತುಂಬ ಬೇಜಾರು ಆಗ್ತಾನೇ ಇರುತ್ತೆ. ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಆರಾಮಾಗೆ ಸುಮ್ಮನೆ ಇರಬೇಕು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಹೆಂಗೋ ನೀನೇ ನೋಡ್ಕೋಬೇಕು. ತಿಂಗಳ ಒಂದು 5,000ನಾದರೂ ಕೊಟ್ಟರೆ ಹೆಂಗೋ ಮ್ಯಾನೇಜ್ ಆಗುತ್ತೆ. ಸಾಕು ನನಗೆ. ಹೆಂಗೋ ಒಂದು 5,000 ಕೊಡು ತಿಂಗಳ. ಅಷ್ಟೇ ಬೇಕಾಗಿರೋದು. ದಿವ್ಸಕ್ಕೊಂದ್ಸತಿ ಆದರೂ ಹಿಂಗೆ ಬಂದು ಹೋಗ್ತಾ ಇರೋ ಮನೆ ಕಡೆ. ದಿವ್ಸಕ್ಕೊಂದ್ಸತಿ ಆದರೂ ಬಾ, ಅಷ್ಟೇ ನಾನು ಕೇಳೋದು. ನೀನು ಹೆಂಗೋ ನನ್ನ ಸಪೋರ್ಟಿವ್ ಆಗಿದ್ದರೆ ಸಾಕು ಪ್ರತಾಪ್. ನನಗಿನ್ಯಾರೂ ಬೇಡ, ಇನ್ಯಾರೂ ಇಲ್ಲ ನನಗೆ. ಅಣ್ಣ ತಂಗಿ ಇಲ್ಲ, ಅಕ್ಕ ತಂಗಿ ಇಲ್ಲ, ಯಾರೂ ಇಲ್ಲ. ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ, ಯಾರೂ ಇಲ್ಲ, ಗಂಡ ಇಲ್ಲ. ಅನಾಥೆ ಆಗಿಬಿಟ್ಟಿದ್ದೀನಿ ನಾನು. ಅನಾಥೆ ಆಗಿಬಿಟ್ಟಿದ್ದೀನಿ. ಲೋಪರ್ ನನ್ನ ಮಗನೇ. ಅವತ್ತೇ ಹೇಳಿದ್ದೀನಿ, ಹೋಗ್ಬೇಡ ಕಣೋ, ಹೋಗ್ಬೇಡ ಅಂತೇಳಿ. ಹೋಗಲ್ಲ. ನಾನು ಅತ್ಲ ತಲೆ ಆಗ್ಬಿಡ ನೋಡಲ್ಲ, ನಾನು ಎಡಗಣ್ಣಾಗೂ ನೋಡಲ್ಲ ಅಂತ ಹೇಳಿ ಬೊಗಳುತ್ತಿದ್ದಾನು. ಘನವಾಗಿ ಇವಾಗ ಅವಳು ತಕ್ಕ ಬಂದು ಕೂರಿಸ್ಕೊಂಡು ಮಾತಾಡ್ತಾ ಇದೀಯ. ನಾನು ತಿಂಗಳ 5,000 ದುಡ್ಡು ಬೇರೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯೇನೋ ಲೋಪರ್. ಮಮತಾ ಯಾವಾಗ ಬಂದೆ? ಮಮತಾ? ಏನು ಏನು ಮಾತಾಡಬೇಕು? ಏನು ಹೇಳು? ಏನಂತ ಗೊತ್ತಾಗಲಿಲ್ಲ. ನೀನು ಏನು ಮಾತಾಡ್ತಾ ಇದೀಯ ಅಂತ. ಇಲ್ಲಿ ಯಾಕೆ ಬಂದಿದ್ಯಾ? ಫಸ್ಟ್ ಬೊಗಳವು ಲೋಪರ್ ನನ್ನ ಮಗನೇ. ಎದ್ದು ಬಾರೋ, ಎದಾಳೋ ಫಸ್ಟು, ಎದಾಳೋ. ಇವಳಿಗೆ ಮಾನ ಮರ್ಯಾದೆ ಬೇಡವೆ? ಬೇವರ್ಸಿ ಮುಂಡೆಗೆ. ನನ್ನ ಗಂಡನ್ನ ಬಲವಂತ ಮಾಡಿ ಬಾ ಅಂತ ಹೇಳಿ ಮನೆ ಕರ್ಕೊಬತ್ತೀಯ. ಏನೇ ಲೋಪರ್ ಮುಂಡೆ, ನೀನು ನಯ ಭಯ ಬೇಡವೇನಿ? ಏನಿ ನನ್ನ ಗಂಡನೇ ಬೇಕಾಯ್ತೇನೆ, ನ್ಯಾವ ಸಿಗ್ಲಿಲ್ವೇನೆ ನಿನಗೆ? ಲೋಪರ್ ಒಟ್ಟು ಲೋಪರ್ ನನ್ನ ಮುಂಡೆ ಆಗಿದೆಯಲ್ಲೇ. ಮಾನ ಮರ್ಯಾದೆ ಇಲ್ಲ ತಗ. ಇದಕ್ಕೆ ಮಾನ ಮರ್ಯಾದೆ ಇರೋದಾಗಿದ್ರೆ ಇಂಥ ಬದುಕು ಮಾಡ್ತಿರ್ಲಿಲ್ಲ. ಮಾನ ಮರ್ಯಾದೆ ಇಲ್ಲದ ಲೌಡಿ, ಮಾನ ಮರ್ಯಾದೆ ಇಲ್ಲದಂಥ ಬದುಕು ಮಾಡ್ತಾಳೆ ಮನೆಗೆಟ್ಟು ಲೌಡಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಗಂಡ ಎಷ್ಟು ಸುಳ್ಳು ಹೇಳ್ತಿದ್ದ. ನಾನು ಅತ್ತ ತಲೆ ಆಗ್ಬಿಡ ಮನ್ಗಲ್ಲ, ನಾನು ಹೋಗಲ್ಲ, ಅವಳು ಸವಾಸನೆ ಮಾಡಲ್ಲ ಇನ್ಮೇಲೆ. ಅವಳು ದರಿದ್ರದವಳು ಹುಟ್ಟು ಹಿಂಗೆ ಅಂತ ಹೇಳಿ ಮಾತಾಡ್ತಿದ್ದವನು ಇವಾಗ ತಿರ್ಗಾ ಬರೋಕ್ಕು ಅಂದ್ಕೊಂಡವನು. ಅದಕ್ಕೇ ನನಗೆ ಇವಾಂಟಿ ನೋಡಿ ಹೇಳ್ಬಿಡ್ತು. ಅದಕ್ಕೆ ಇವತ್ತು ಬಂದಿದ್ದೀನಿ. ಹೇಳ್ರಕ್ಕೆ ತೀರ್ಮಾನ ಮಾಡಿಬಿಡ್ತೀನಿ ಇವತ್ತು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.